ಹಲೋ ಮೈಸೂರು, ನಮಸ್ಕಾರ. ನಾನು ಲಾವಣ್ಯ ಎಲ್ ಸ್ಕ್ವೇರ್ ಇಂದ. ಇವತ್ತು ನಾವು ಕನ್ಸ್ಟ್ರಕ್ಷನ್ ಅಲ್ಲಿ ಸ್ಟಾರ್ಟಿಂಗ್ ಇಂದ ಕಂಪ್ಲೀಷನ್ ವರೆಗೆ ಯಾವೆಲ್ಲ ಕನ್ಸ್ಟ್ರಕ್ಷನ್ ಡ್ರಾಯಿಂಗ್ಸ್ ನ ಅವಶ್ಯಕತೆ ಇದೆ ಅನ್ನೋ ವಿಚಾರನ ಮಾತಾಡೋಣ. ಕನ್ಸ್ಟ್ರಕ್ಷನ್ ಡ್ರಾಯಿಂಗ್ಸ್ ಅಂತ ಬಂದ್ರೆ ಇಟ್ಸ್ ಎ ವೆರಿ ವಾಸ್ಟ್ ಕಾನ್ಸೆಪ್ಟ್. ನೀವು ಲಿಸ್ಟ್ ಮಾಡ್ತಾ ಹೋದ್ರೆ ಒಂದು ದೊಡ್ಡ ಲಿಸ್ಟೇ ಆಗುತ್ತೆ. ಓವರ್ ಆಲ್ ಕನ್ಸ್ಟ್ರಕ್ಷನ್ ಡ್ರಾಯಿಂಗ್ಸ್ ನಾವು 5 ಕ್ಯಾಟಗರೀಸ್ ಆಗಿ ಡಿವೈಡ್ ಮಾಡ್ಕೋಬಹುದು. ಆರ್ಕಿಟೆಕ್ಚರಲ್ ಡ್ರಾಯಿಂಗ್ಸ್, ಸ್ಟ್ರಕ್ಚರಲ್ ಡ್ರಾಯಿಂಗ್ಸ್, MEP ಡ್ರಾಯಿಂಗ್ಸ್, ಇಂಟೀರಿಯರ್ ಡಿಸೈನ್ ಅಂಡ್ ಡ್ರಾಯಿಂಗ್ಸ್ ಅಂಡ್ ಸ್ಪೆಷಲೈಸ್ಡ್ ಡ್ರಾಯಿಂಗ್ಸ್. ಸ್ಪೆಷಲೈಸ್ಡ್ ಡ್ರಾಯಿಂಗ್ಸ್ ಅಂತ ಅಂದ್ರೆ ಪರ್ಟಿಕ್ಯುಲರ್ಲಿ ನೀವು ಲ್ಯಾಂಡ್ಸ್ಕೇಪ್ ಅಥವಾ ಫೌಂಟನ್ ನ ಡಿಸೈನ್ ಮಾಡಿದ್ರೆ ಅದರ ಡೀಟೇಲಿಂಗ್ ಡ್ರಾಯಿಂಗ್ಸ್ ನ ಸ್ಪೆಷಲೈಸ್ಡ್ ಡ್ರಾಯಿಂಗ್ಸ್ ಅಂತ ಕರಿಬಹುದು. ಇವಾಗ ಪ್ರಶ್ನೆ ಏನಪ್ಪಾ ಅಂದ್ರೆ ಎಲ್ಲಾ ಟೈಪ್ ಆಫ್ ಕನ್ಸ್ಟ್ರಕ್ಷನ್ಗೂ ಈ ಎಲ್ಲಾ ಡ್ರಾಯಿಂಗ್ಸ್ ನ ಅವಶ್ಯಕತೆ ಇರುತ್ತಾ ಅನ್ನೋದು. ಖಂಡಿತ ಇಲ್ಲ. ಸೊ ಯಾವ ಟೈಪ್ ಆಫ್ ಕನ್ಸ್ಟ್ರಕ್ಷನ್ಗೆ ಯಾವೆಲ್ಲ ಡ್ರಾಯಿಂಗ್ಸ್ ನ ಅವಶ್ಯಕತೆ ಇದೆ ಅನ್ನೋದು 2 ಫ್ಯಾಕ್ಟರ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಮೊದಲನೇದು ಸ್ಕೇಲ್ ಆಫ್ ಕನ್ಸ್ಟ್ರಕ್ಷನ್, ಎರಡನೇದು ಬಂದು ಮೆಥಡ್ ಆಫ್ ಕನ್ಸ್ಟ್ರಕ್ಷನ್. ಸ್ಕೇಲ್ ಆಫ್ ಕನ್ಸ್ಟ್ರಕ್ಷನ್ಸ್ ಅಂದ್ರೆ ಸೈಟ್ ಡೈಮೆನ್ಷನ್ಸ್ ಅಂಡ್ ಎಷ್ಟು ಫ್ಲೋರ್ ಕನ್ಸ್ಟ್ರಕ್ಟ್ ಮಾಡ್ತಾ ಇದ್ದೀರಾ ಅನ್ನೋದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ವೇರಸ್ ಮೆಥಡ್ ಆಫ್ ಕನ್ಸ್ಟ್ರಕ್ಷನ್ಸ್ ಬಂದು ನೀವು ಕನ್ಸ್ಟ್ರಕ್ಷನ್ ನ ಲೇಬರ್ ಕಾಂಟ್ರಾಕ್ಟಿಂಗ್ ಕೊಟ್ಟು ಮಾಡಿಸ್ತಾ ಇದ್ದೀರಾ ಅಥವಾ ಕಂಪ್ಲೀಟ್ ಮಟೀರಿಯಲ್ ಕಾಂಟ್ರಾಕ್ಟ್ ಕೊಟ್ಟಿದ್ದೀರಾ, ಇಲ್ಲ ಅಂದ್ರೆ ಆರ್ಕಿಟೆಕ್ಟ್ ಅಥವಾ ಇಂಜಿನಿಯರ್ನ ಡ್ರಾಯಿಂಗ್ಸ್ಗೆ ಅಂತ ಹೈರ್ ಮಾಡಿ ನೀವೇ ಮಟೀರಿಯಲ್ ಪ್ರೊವೈಡ್ ಮಾಡಿ ಮಾಡ್ತಾ ಇದ್ದೀರಾ. ಈ ಎಲ್ಲ ಫ್ಯಾಕ್ಟರ್ಸ್ ಮೇಲೆ ನಿಮಗೆ ಯಾವೆಲ್ಲ ಡ್ರಾಯಿಂಗ್ಸ್ ನ ಅವಶ್ಯಕತೆ ಇದೆ ಅನ್ನೋದು ಡಿಪೆಂಡ್ ಆಗಿರುತ್ತೆ. ನೀವೇನಾದ್ರೂ ಮನೆ ಕನ್ಸ್ಟ್ರಕ್ಷನ್ ಮಾಡೋ ಪ್ಲಾನ್ ಅಲ್ಲಿದ್ದು ನಿಮ್ಮ ಟೈಪ್ ಆಫ್ ಕನ್ಸ್ಟ್ರಕ್ಷನ್ ಗೆ ಯಾವೆಲ್ಲ ಕನ್ಸ್ಟ್ರಕ್ಷನ್ ಡ್ರಾಯಿಂಗ್ಸ್ ನ ಅವಶ್ಯಕತೆ ಇದೆ ಅನ್ನೋ ಪ್ರಶ್ನೆ ನಿಮ್ ತಲೆಯಿದ್ರೆ ನೀವು ನಮ್ಮನ್ನ ಕಾಂಟ್ಯಾಕ್ಟ್ ಮಾಡಿ. ನಾವು ನಿಮ್ಮ ಅವಶ್ಯಕತೆಗೆ ತಕ್ಕಂತೆ ಯಾವೆಲ್ಲ ಡ್ರಾಯಿಂಗ್ಸ್ ನ ಅವಶ್ಯಕತೆ ಇದೆಯೋ ಅದರ ಕಸ್ಟಮೈಸ್ ಪ್ಯಾಕೇಜ್ ನ ಮಾಡಿ ಬೆಸ್ಟ್ ಪಾಸಿಬಲ್ ಪ್ರೈಸಸ್ ಅಲ್ಲಿ ನಿಮಗೆ ಕನ್ಸ್ಟ್ರಕ್ಷನ್ ಡ್ರಾಯಿಂಗ್ಸ್ ನ ಪ್ರೊವೈಡ್ ಮಾಡ್ತೀವಿ. ಥ್ಯಾಂಕ್ ಯು ಸೋ ಮಚ್.